ರಾಮ ಮಂದಿರಕ್ಕೆ ಮೈಸೂರಿನ ಶಿಲ್ಪಿ ಕೆತ್ತಿದ ಮೂರ್ತಿ ಆಯ್ಕೆಯಾಗಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕುಟುಂಬಸ್ಥರಲ್ಲಿ ಭಾರೀ ಸಂತಸ. ಅಯೋಧ್ಯೆ ಮಂದಿರಕ್ಕೆ ಮೈಸೂರಿನ ಶಿಲ್ಪಿ ಕೆತ್ತಿರುವಂತಹ ಮೂರ್ತಿ ಆಯ್ಕೆಯಾಗಿದೆ. ಇದರಿಂದ ಶಿಲ್ಪಿ ಅರುಣ್ ಯೋಗಿರಾಜ್ ಕುಟುಂಬಸ್ಥರಲ್ಲಿ ಸಂತಸ ಮನೆ ಮಾಡಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಸಂತಸವನ್ನ ಹಂಚಿಕೊಂಡಿದ್ದಾರೆ ಕುಟುಂಬಸ್ಥರು. ಮಗ ಕೆತ್ತಿದ ಮೂರ್ತಿ ಆಯ್ಕೆಯಾಗಿದ್ದಕ್ಕೆ ತಾಯಿ ಸಂತೋಷ ಪಟ್ಟಿದ್ದಾರೆ. ಮಗ ಕೆತ್ತನೆ ಮಾಡಿದ ಶಿಲ್ಪವೇ ಆಯ್ಕೆಯಾಗತ್ತೆ ಅನ್ನುವಂತ ನಂಬಿಕೆ ಇತ್ತು. ಆ ಮೂರ್ತಿ ಫೋಟೋ ನೋಡಿದ್ದೇವೆ, ಸುಂದರವಾಗಿ ಮೂಡಿ ಬಂದಿದೆ. ಹನುಮಂತ, ದಶಾವತಾರ, ಗರುಡ ಎಲ್ಲಾ ಸೇರಿ ಬರೆದಿದ್ದಾನೆ. ಅವರ ತಂದೆ ಇದ್ದಿದ್ರೆ ಇನ್ನೂ ಖುಷಿ ಪಡ್ತಾ ಇದ್ರು ಅಂತ ಮಗನ ಸಾಧನೆಯನ್ನ ಕೊಂಡಾಡಿದ್ದಾರೆ ಅರುಣ್ ಯೋಗಿರಾಜ್ ತಾಯಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ಕುಟುಂಬಸ್ಥರು. ರಾಮನ ಮೂರ್ತಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು ಮೈಸೂರಿನ ಶಿಲೆ. ಅದೇ ರೀತಿಯಾಗಿ ಮೈಸೂರಿನ ಶಿಲ್ಪಿ ಕೆತ್ತಿರ್ತಕ್ಕಂಥದ್ದು ಅನ್ನೋದು ಬಹಳ ದೊಡ್ಡ ಹೆಮ್ಮೆಯ ವಿಚಾರ. ಅಂತಹ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಅರುಣ್ ಯೋಗಿರಾಜ್ ಅವರ ಮನೆಯಲ್ಲಿ ಇವತ್ತು ಸಂಭ್ರಮ ಇದೆ. ಯಾಕಂತ ಹೇಳಿದ್ರೆ ಇತಿಹಾಸವೇ ಕೂಡ, ಇತಿಹಾಸ ಇರೋವರೆಗೂ ಕೂಡ ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಆ ಒಂದು ಸ್ಥಳ ಏನಿದೆ, ಆ ಒಂದು ಸ್ಥಳದಲ್ಲಿ ಪೂಜೆಗೆ ಅರ್ಹ ಆಗ್ತಕ್ಕಂಥ ಆ ಒಂದು ಶಿಲೆ ಏನಿದೆ, ಆ ಮೂರ್ತಿಯನ್ನ, ಶಿಲೆಗೆ ಮೂರ್ತಿ ಸ್ವರೂಪವನ್ನು ಕೊಟ್ಟಿರ್ತಕ್ಕಂಥದ್ದು ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಅವರ ತಾಯಿ ಸರಸ್ವತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಸಂತಸವನ್ನು ಕೂಡ ಹಂಚ್ಕೊಳ್ತಿದ್ದಾರೆ. ಕೇಳೋಣ. ಅಮ್ಮ, ಈ ವಿಚಾರ ನಿಮ್ಗೆ ಕೇಳಿದಾಗ ಏನ್ ಅನ್ನಿಸ್ತು? ತುಂಬಾನೇ ಸಂತೋಷ ಆಯ್ತು. ಸಂತೋಷ ತಡ್ಕೊಳಕಾಗದಷ್ಟು ಸಂತೋಷ ಆಗಿದೆ. ಮತ್ತೆ ನಮ್ಮ ಹುಡುಗ ಬಂದು ತೋರಿಸ್ದಾಗ್ಲೂ ಲ್ಯಾಪ್ಟಾಪ್ ಅಲ್ಲಿ ತುಂಬಾನೇ ಸಂತೋಷ ಆಯ್ತು. ಫಸ್ಟ್ ನನಗೆ ತೋರಿಸ್ದ. ಮತ್ತೆ ಹಿರಿಯರ ಆಶೀರ್ವಾದ, ಅವ್ರ ತಾತ, ಅವ್ರ ಅಣ್ಣ, ಅವ್ರಪ್ಪ, ಮತ್ತೆ ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆರು ಎಲ್ಲರೂ ನೋಡಿ ಸಂತೋಷ ಪಟ್ರು. ಎಲ್ಲರೂ ಫೋನ್ ಮಾಡಿದ್ರು. ಅವನು ಪಡ್ತಿದ್ದ ಕಷ್ಟಕ್ಕೆ ಪ್ರತಿಶ್ರಮ ಇದು ಫಲ ಸಿಕ್ಕಿದೆ. ಇಡೀ ಇದು ವಿಶ್ವದಲ್ಲೇ ಯಾರಿಗೂ ಅಂತ ಇದು ಸಿಕ್ಕಿಲ್ಲ. ನಮ್ಮ ತಮ್ಮಂಗೆ ಸಿಕ್ಕಿರೋದು ಬಾಲರಾಮನ್ ಮಾಡಿದ್ದು ನಮ್ಮ ಮನೆಯವ್ರದ್ದು ಎಲ್ಲಾರ್ದು ಅದೃಷ್ಟ ಅಂತಾನೆ ಅನ್ಕೋಬಹುದು. ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಅಯೋಧ್ಯೆ ಮಂದಿರಕ್ಕೆ ಮೈಸೂರಿನ ಶಿಲ್ಪಿ ಕೆತ್ತಿರುವಂತಹ ಮೂರ್ತಿ ಆಯ್ಕೆಯಾಗಿದೆ. ಹೀಗಾಗಿ ಸಹಜವಾಗಿ ಕುಟುಂಬಸ್ಥರಲ್ಲಿ ಸಂಭ್ರಮ ಅನ್ನೋದು ಮನೆ ಮಾಡಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಕುಟುಂಬಸ್ಥರು ಸಹ ಈಗ್ತಾನೆ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಮಗ ಕೆತ್ತನೆ ಮಾಡಿದ ಶಿಲ್ಪವೇ ಆಯ್ಕೆಯಾಗತ್ತೆ ಅನ್ನುವಂತಹ ನಂಬಿಕೆ ಇತ್ತು ಅಂತ ತಾಯಿ ಹೇಳ್ಕೊಂಡಿದ್ದಾರೆ. ನನಗೂ ಸಹ ತೋರಿಸಿದ್ದ, ನನಗೂ ಸಹ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ ಅನ್ನುವಂತಹ ಮಾತನ್ನ ಸಹ ಅವರ ತಾಯಿ ಹೇಳ್ತಾ ಇದ್ರು. ಜೊತೆಗೆ ಕುಟುಂಬಸ್ಥರೆಲ್ಲರೂ ಸಹ ಸಂತಸದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.